ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ನಿಖರವಾದಂತಹ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಡಿತ್ ಡಾಕ್ಟರ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಗುರುಗಳೇ ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ವೀಕ್ಷಕರೇ, ನಿಮ್ಮ ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಯಾವುದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ನಿಖರವಾದಂತಹ ಮಾಹಿತಿಯ ಮೂಲಕ ಪರಿಹಾರ ಮಾರ್ಗವನ್ನು ದಿನೇಶ್ ಗುರೂಜಿ ಅವರು ನೀಡ್ತಾರೆ. ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂಥದ್ದು. ಇನ್ನು ಕರೆ ಮಾಡಿದಾಗ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಹಾಗೆ ಹುಟ್ಟಿದ ಸ್ಥಳವನ್ನು ಹೇಳಬೇಕಾಗುತ್ತೆ. ಆಕಸ್ಮಿಕವಾಗಿ ಇದು ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ಪ್ರಶ್ನಾಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಏನಿದ್ರೂ ಕೂಡ ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಸೂಚಿಸುವಂತಹ ಕೆಲಸವನ್ನು ಮಾಡ್ತಾರೆ. ಇನ್ನು ಪ್ರಶ್ನಾಶಾಸ್ತ್ರದಲ್ಲಿ 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗುತ್ತೆ. ಇದೀಗ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮ್ಯಾಮ್, ನಾವು ಬಾಲ್ಕೋಟೆಯಿಂದ ಮ್ಯಾಮ್ ಪ್ರಶ್ನಾಶಾಸ್ತ್ರ ಹೋಗ್ತೀವಿ. ಪ್ರಶ್ನಾಶಾಸ್ತ್ರ, ಓಕೆ. 1 ರಿಂದ 249 ಒಳಗೆ ಒಂದು ನಂಬರ್ ಹೇಳ್ಬೋದು. 56 ಮ್ಯಾಮ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ನಮ್ಮ ತಮ್ಮ ಆರ್ಥಿಕ ವಿಚಾರ ಬಗ್ಗೆ ಕೇಳಬೇಕಾಗಿತ್ತು. ಗುರುಜಿ ಅವರಿದ್ದಾರೆ, ಮಾತನಾಡಬಹುದಮ್ಮ. ನಂಬರ್ ಎಷ್ಟು? 56. 51? 56 ಸರ್. 56 ಜಾಬಲ್ಲಿ ನೋಡ. ಜಾಬ್ ದುಡಿತಾರ್ರಿ, ಅದ್ರ ಮಾಲ್ ಬರ್ತೈತ್ ಅನ್ನೋರಾಗ ಒಟ್ಟ ರೇಟ ಹತ್ತಂಗಿಲ್ಲ. ರೇಟ್ ಇದ್ರು ಇವ್ರದ್ದು ಬರೋಕ ರೇಟ್ ಹೋಗಿರ್ತತ್ರಿ. ಬಿಸ್ನೆಸ್ ಮಾಡ್ತಾ ಇದ್ದಾರಾ? ಒಕ್ಕಲ್ತನ. ಓಕೆ, ನೋಡಿ ಇಲ್ಲಿ ಬಿಸ್ನೆಸ್ಸಲ್ಲಿ ಈ ಕಾಂಬಿನೇಷನಲ್ಲಿ ನೋಡ್ಬೋದು. ಇಲ್ಲಿ ಯಾವಾಗಲೂ ಕೂಡ ಫ್ರೂಟ್ ಅಂತ ನಾವೇನು ಕರಿತೀವಿ ಅದ್ರಲ್ಲಿ 12 ಬರಬಾರ್ದು. ಗುರು 12ನೇ ಮನೆಯಲ್ಲಿ ತೋರಿಸ್ತಾ ಇದೆ. ಹಾಗೆ ಟೇಸ್ಟಲ್ಲಿ 1ನೇ ಮನೆ ಬ್ಲೂ ತೋರಿಸ್ತಾ ಇದೆ, ಅಂದರೆ ಕಮ್ಮಿ ಬರ್ತಕ್ಕಂಥದ್ದು ಲಾಭ. ಅಂಡರ್ಗ್ರೌಂಡಲ್ಲಿ 7-10 ಕಾಂಬಿನೇಷನ್ನು ಸುಮಾರಾಗಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ತೋರಿಸುತ್ತೆ. ಇಲ್ಲಿ ನಮಗೆ ಬಿಸ್ನೆಸ್ಸಲ್ಲಿ ಚೀಟಿಂಗು ಆಗುತ್ತೆ, ಹೈ ಲಾಸ್ ಇನ್ ಬಿಸ್ನೆಸ್ ಅಂತಲೂ ತೋರಿಸುತ್ತೆ. ಇದು ಗುರುಗ್ರಹದಿಂದ ಆಗ್ತಾ ಇರತಕ್ಕಂಥದ್ದು. ಒಂದು ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ, ಖಂಡಿತ ಚೇಂಜಸ್ ಬರುತ್ತೆ. ಹಾಗೆ ಗುರುಗ್ರಹಕ್ಕೆ ಅರಿಶಿಣವನ್ನು ಬಡವರಿಗೆ ದಾನ ಮಾಡಿ, ಹಾಗೆ ಇಲ್ಲಿರ್ತಕ್ಕಂಥ ಗ್ರಹ ಯಾವುದು ಸ್ಟ್ರಾಂಗ್ ಇದೆ ಆ ಗ್ರಹಕ್ಕೆ ನಾವು ಫಿನಾನ್ಷಿಯಲ್ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥ ಗ್ರಹ ನೋಡಿದಾಗ ಅಲ್ಲಿ ಬುಧ 3 ರೇಟಿಂಗ್ ಇದೆ, ಶನಿ 4 ರೇಟಿಂಗ್ ಇದೆ. ಆ 3 ರೇಟಿಂಗ್ ಆಗಿರ್ತಕ್ಕಂಥ ಬುಧ ನಿಮ್ಮ ಯಜಮಾನರಿಗೆ ಹೇಳಿ ಒಂದು ಗ್ರೀನ್ ಕಲರ್ ಥ್ರೆಡ್ ಬಲಗೈಗೆ ಕಟ್ಕೊಳ್ಳೋಕೆ ಹೇಳಿ. ಅದರ ಜೊತೆಗೆ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟಿಗೆ 12 ಮುಖದ ರುದ್ರಾಕ್ಷಿ ಹಾಕಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಕೈಲಾಶ್ ಯಂತ್ರ ಬೇಕಾದಲ್ಲಿ ಅಥವಾ ಕೈಲಾಶ್ ಯಂತ್ರದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿ ಅವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಕೈಲಾಶ್ ಯಂತ್ರದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ತಿಳಿದುಕೊಳ್ಳಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ಸುರೇಶ್ ಅಂತ, ನಂಜನಗೂಡಿಂದ. ಮೇಡಮ್, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಹುಟ್ಟಿದ ಡೇಟ್ ಆಫ್ ಬರ್ತ್ ಇತ್ತೆ ಮೇಡಮ್? ಡೇಟ್ ಆಫ್ ಬರ್ತ್ ಹೇಳಿ. ಅಲ್ಲ, 5/12/1981. 5/12/1981. ಹುಟ್ಟಿದ ಸಮಯ? ಅಲ್ಲ, 10:45 ನೈಟ್ ಮೇಡಮ್. 10:45 ನೈಟ್. ಮೇಡಮ್. ಹುಟ್ಟಿದ ಸ್ಥಳ? ನಂಜನಗೂಡು ಮೇಡಮ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮೇಡಮ್, ನನಗೆ ಸುಮಾರು ಒಂದು 4-5 ವರ್ಷದಿಂದ ತುಂಬಾ ಪ್ರಾಬ್ಲಮ್ ಆಗಿ ಸಿಕ್ಕಾಪಟ್ಟೆ ಅವಮಾನ, ಡಿಪ್ರೆಷನ್, ನನಗೆ ನನ್ನ ಜೀವನದಲ್ಲಿ ನಾನು ಬದುಕಲೇಬಾರ್ದು ಅಂದಂಗೆ ಆಗ್ತಿದೆ ಮೇಡಮ್. ಗುರುಗಳಿದ್ದಾರೆ, ಮಾತನಾಡಬಹುದು. ಓಕೆ ಮೇಡಮ್. ನಮಸ್ಕಾರ ಗುರುಗಳೇ, ನಮಸ್ಕಾರ. ಸೆಪ್ಟೆಂಬರ್ವರೆಗೂ ನಿಮ್ಮ ಸಮಸ್ಯೆ ಕ್ಲಿಯರ್ ಆಗಿಬಿಡುತ್ತೆ. 2018 ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಕೇತು ದಶ ಸಾಮಾನ್ಯವಾಗಿ 8ನೇ ಮನೆ ಮತ್ತು 12ನೇ ಮನೆ ಬಂದಾಗ ಕೇತು ಅವಮಾನವನ್ನು ಕೊಟ್ಟು ನಿಮಗೆ ಕೆಳಗಿಳಿಸಿ ಮತ್ತೆ ಮೇಲೆ ಕರ್ಕೊಂಡೋಗಿರ್ತಕ್ಕಂಥ ಒಂದು ಗ್ರಹ ಅದು. ಮುಂದೆ ಬರ್ತಕ್ಕಂಥ ಶುಕ್ರದಶ ನಿಮಗೆ ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗುತ್ತೆ. ಈ ವರ್ಷ ನಿಮಗೆ ಸೆಪ್ಟೆಂಬರ್ ಮುಗಿಯುತ್ತೆ. ಈ ವರ್ಷ ಎಲ್ಲ ಕ್ಲಿಯರ್ ಆಗುತ್ತೆ. 2026ಇಂದ 2046ವರೆಗೂ 2026, 2036, 2046ವರೆಗೂ ಅಭಿವೃದ್ಧಿನೂ
ವಾಹನ, ದೊಡ್ಡ ವಾಹನ ತೊಗೊಳ್ತೀರಾ, ದೊಡ್ಡ ಬಂಗ್ಲೆ ಕಟ್ತೀರಾ, ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ತೀರಾ, ಹಣ ಸಂಪಾದನೆ ಹೆಚ್ಚಾಗಿರುತ್ತೆ, ಶತ್ರುಗಳ ಜಯ ಎಲ್ಲವೂ ಕೂಡ ನಿಮಗೆ ಶುಕ್ರದಶ ಕೊಡುತ್ತೆ. ಇದಕ್ಕೆ ಮಾಡಬೇಕಾಗಿರೋದು ವೆರಿ 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 ಈಸಿ, ಸಿಂಪಲ್. ಬಲಗೈ ಉಂಗುರದ ಬೆರಳಿಗೆ ಒಂದು ರೂಬಿ ಹಾಕ್ಕೊಳ್ಳಿ. ಹಾಗೆ ಅದರ ಜೊತೆಗೆ ಎಡಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೇರ್ ಹಾಕ್ಕೊಳ್ಳಿ. ಕೊರಳಿಗೆ 6 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ನಿಮ್ಮನ್ನು ಯಾರೂ ಹಿಡಿಯೋಕ್ಕಾಗಲ್ಲ. 2026ರಿಂದ ಓಡ್ತಾನೆ ಇರುತ್ತೆ ಗಾಡಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ಕಾರ ಮೇಡಮ್, ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇದೀವಿ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಜಾಬ್ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್? ಪ್ರಶ್ನಾಶಾಸ್ತ್ರ. ಡೇಟ್ ಆಫ್ ಬರ್ತ್ ಆಯ್ತಿಲ್ಲ. ಓಕೆ, 1ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನು ಹೇಳಬಹುದು. 19. ಗುರುಗಳಿದ್ದರೆ ಮಾತನಾಡಬಹುದು. ಓಕೆ, ಜಾಬಲ್ಲಿ ಏನು ಹೊಸ ಜಾಬ್ ಹುಡುಕ್ತಾ ಇದ್ದೀರಾ? ಇರೋ ಜಾಬಿಂದ ಚೇಂಜ್ ಮಾಡಬೇಕಾ? ಕರೆಕ್ಟಾಗಿ ಹೇಳಬೇಕು. ಹಳೆ ಜಾಬು ಈಗ ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ಬೆಂಚಿಗೆ ಹಾಕಿದ್ರೆ ಇಲ್ಲೇ ಪ್ರಾಜೆಕ್ಟ್ ಕೊಡ್ತಾರೆ ಅಥವಾ ಹೊರಗಡೆ ಟ್ರೈ ಮಾಡೋದು ಅಂತ. ಏನು? ಈ ಜಾಬಲ್ಲಿ ಇವಾಗ ಬೆಂಚಿಗೆ ಹಾಕಿದ್ದಾರೆ, ಪ್ರಾಜೆಕ್ಟ್ ಮುಗೀತು ಐಟಿಲಿ. ಹಾಂ, ಬೆಂಚ್ಗೆ. ಐಟಿನಾ? ಬೆಂಚ್ಗೆ ಹಾಕಿದ್ದಾರಾ? ಓಕೆ ಓಕೆ ಓಕೆ. ಹೊರಗಡೆ ಟ್ರೈ ಮಾಡೋದು ಅಥವಾ ಇದೇ ಕಂಪ್ನಿಯಲ್ಲಿ ಟ್ರೈ ಮಾಡೋದು? ಸರಿ ಸರಿ. ಈಗ 2028 ಚಂದ್ರ, 2024 26 ಬುಧ ಆದ ನಂತರ 2025 ಮೇ 28ವರೆಗೂ ಕೂಡ ಚಂದ್ರ. ಓಕೆ, ಚಂದ್ರನ ಕಾಂಬಿನೇಷನ್ 1-4 ಇರ್ತಕ್ಕಂಥದ್ದು. ಅದಾದಮೇಲೆ 11 ಮಂಗಳ. ಓಕೆ, ನಿಮಗೆ ಮತ್ತೆ ಪ್ರಾಜೆಕ್ಟು ಸಿಗ್ತಕ್ಕಂಥ ಸಮಯ ಮಂಗಳನಲ್ಲಿ ಸಿಗುತ್ತೆ. ಮೇ ಮುಗಿಬೇಕು. ಜೂನಲ್ಲಿ ನಿಮಗೆ ಹೊಸ ಪ್ರಾಜೆಕ್ಟ್ ಸಿಗುತ್ತೆ. ಅದರಲ್ಲಿ 5-9 ಏನಾದ್ರು ಇದೆಯಾ ನೋಡ್ತೀನಿ. ಮಂಗಳನಲ್ಲಿ ಇಲ್ಲ. 5-9 5ನೇ ಮನೆ 9ನೇ ಮನೆ ಕಾಂಬಿನೇಷನ್ ಇಲ್ಲ. 10-11 ಕಾಂಬಿನೇಷನ್ನು ನಮಗೆ ನಕ್ಷತ್ರದಲ್ಲಿ ಬಂದಿದೆ. ಡೆಫಿನೆಟ್ಲಿ ನಿಮಗೆ ಜೂನಲ್ಲಿ ಸಿಗುತ್ತೆ. ಮೇಯಲ್ಲಿ ಆಗಲ್ಲ. ಮೇಯಲ್ಲಿ ಸ್ವಲ್ಪ ನೀವು ಸ್ಟ್ರಗಲ್ ಮಾಡಬೇಕು. ಸ್ವಲ್ಪ ಸಮಾಧಾನ ಮತ್ತು ನೆಮ್ಮದಿ ಆಗಿರಬೇಕು ಅಂದರೆ 1-4 ಕಾಂಬಿನೇಷನ್ ಅಂದರೆ ಚಂದ್ರ ಇರ್ತಕ್ಕಂಥದ್ದು. ಅಕ್ಕಿಯನ್ನು ದಾನ ಮಾಡಿ. ಹಾಗೆ 11, 3, 6 ಈ 11ನೇ ಮನೆ, 3ನೇ ಮನೆ, 6ನೇ ಮನೆ ಇರ್ತಕ್ಕಂಥ ಒಂದು ಗ್ರಹನ ನಾವು ನೋಡಿದಾಗ ಅಲ್ಲಿ ನೀವು ಗ್ರೀನ್ ಕಲರ್ ಕರ್ಚೀಫ್ ಇಟ್ಕೊಳ್ಳಿ. ಯಾವುದೇ ಒಂದು ಕೆಲಸಕ್ಕೆ ಹೋಗ್ಬೇಕಾದ್ರೆ ಗ್ರೀನ್ ಕಲರ್ ಕರ್ಚೀಫ್ ಇಟ್ಕೊಳ್ಳಿ. ನಿಮ್ಮ ಇವತ್ತೇ ಬುಧವಾರ, ಇವತ್ತಿನ ಗ್ರೀನ್ ಕಲರ್ ಕರ್ಚೀಫ್. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಕೇಳಿಸ್ತಾ ಇದೆಯಾ? ಕರೆ ಕಟ್ಟಾಗಿರುವಂಥದ್ದು. ಇದೇ ಮೇ 17ರಿಂದ 107ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಕೂಡ ಶುರುವಾಗ್ತಾ ಇದೆ. ಈಗಾಗಲೇ 106 ಬ್ಯಾಚ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಗುರುಗಳು. ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ಕ್ಲಾಸಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಎಂತಹದ್ದೇ ಸಮಸ್ಯೆಗಳಿಗೂ ಕೂಡ ಗುರುಜಿಯವರು ಪರಿಹಾರ ಮಾರ್ಗವನ್ನು ಕೂಡ ಸೂಚಿಸ್ತಾರೆ. ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ತಿಳಿಸಬೇಕಾಗುತ್ತೆ. ಆಕಸ್ಮಿಕವಾಗಿ ಇದು ಗೊತ್ತಿಲ್ಲ ಅನ್ನೋದಾದ್ರೆ ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹರಿಹರದಿಂದ ಮೇಡಮ್. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಜಾಬ್ ಬಗ್ಗೆ. ನಿಮ್ಮ ಡೇಟ್ ಆಫ್ ಬರ್ತ್? 14/8 1995. 1999. 14/8/1999. ಸಂಜೆ 7:13. ಸಂಜೆ 7:13. ಹುಟ್ಟಿದ ಸ್ಥಳ? ಹರಿಹರ. ಗುರುಗಳಿದ್ದರೆ ಮಾತನಾಡಬಹುದು. ನಮಸ್ಕಾರ. ಜಾಬ್ ಹುಡುಕ್ತಾ ಇದ್ದೀನಿ ಸರ್. ಜಾಬ್ಗೆ ಹುಡುಕ್ತಾ ಇದ್ದೀನಿ ಸರ್. ಜಾಬ್ ಹುಡುಕ್ತಾ ಇದ್ದೀರಾ? ಹಾಂ ಸರ್, ಸಿಗ್ತಿಲ್ಲ ಸರ್. ಓಕೆ, ಏನು ಓದಿದ್ದೀರಾ? ಸಿಕ್ಕಿದ್ದು ಸರ್, ಸಿವಿಲ್ ಸರ್. ಹಾಂ, ಸಿವಿಲ್. ಓಕೆ. ಹಾಂ ಸರ್. 6ನೇ ಮನೆ 12ನೇ ಮನೆ ರಾಹು ಎಷ್ಟು ವರ್ಷ ಇದೆ ನೋಡೋಣ. 2036ವರೆಗೂ ಇದೆ. ಸಿವಿಲ್ಗೆ 6ನೇ ಮನೆ ಸರ್ವಿಸ್ ಇಂಡಸ್ಟ್ರಿ. 12ನೇ ಮನೆ ನಿಮ್ಮ ಕೆಲಸದ ಜಾಗದಿಂದ, ಅಂದರೆ ನೀವು ಹುಟ್ಟಿರ್ತಕ್ಕಂಥ ಊರಿಂದ ಭಾಳ ದೂರ ಹೋಗಬೇಕು. ಲೈಕ್ ಬೇರೆ ಸ್ಟೇಟ್ ಹೋದಷ್ಟು ನಿಮಗೆ ಲಾಭ ಜಾಸ್ತಿ. ಫಾರ್ ಎಕ್ಸಾಂಪಲ್ ಮುಂಬೈ, ಚೆನ್ನೈ, ಹೈದರಾಬಾದ್, ಅಟ್ಲೀಸ್ಟ್ ಬ್ಯಾಂಗ್ಳೂರ್
ಸೊ ಬೆಂಗಳೂರಲ್ಲಿದ್ದರೂ ಕೂಡ ನಿಮಗೆ 12ನೇ ಮನೆ ಬಹುದೂರ ನಿಮಗೆ ಹೆಲ್ಪ್ ಆಗ್ತಕ್ಕಂಥದ್ದು. ರಾಹು ದಶೆಯಲ್ಲಿ ಇವಾಗ ಶನಿ ಭುಕ್ತಿ ಬರ್ತಾಯಿದೆ, ಎಫರ್ಟ್ ಜಾಸ್ತಿ ಹಾಕಬೇಕು. 3ನೇ ಮನೆ ಬರ್ತಕ್ಕಂಥದ್ದು ಎಫರ್ಟ್ ಜಾಸ್ತಿ ಹಾಕಬೇಕು. ನಿಮಗೆ ಬುಧ ಭುಕ್ತಿಯಿಂದ ಚೆನ್ನಾಗಾಗುತ್ತೆ. ರಾಹು ಮತ್ತು ಬುಧ ಬರ್ತಕ್ಕಂಥ ಟೈಮ್ 2026 ಮುಂದಿನ ವರ್ಷ ಮಾರ್ಚ್ ಆದಮೇಲೆ ಸ್ವಲ್ಪ ಅಲ್ಲಿಂದ ಕಿಕ್ ಸ್ಟಾರ್ಟ್ ಅಂತ ಹೇಳ್ತೀವಿ ಆಗ್ತಕ್ಕಂಥದ್ದು. ಈಗ ಸದ್ಯಕ್ಕೆ ನಿಮ್ಮ ಜಾಬ್ ಸಿಗದೇ ಇರತಕ್ಕಂಥ ಕಾರಣಕ್ಕೆ ಕೇತು ಗ್ರಹ ಸ್ವಲ್ಪ ನೆಗೆಟಿವ್ ಇದೆ. ಸ್ವಲ್ಪ ಪ್ರತಿ ಗುರುವಾರ ಹುರುಳಿಕಾಳನ್ನು ಬಡವರಿಗೆ ಒಂದು 3ರಿಂದ 4 ಜನಕ್ಕೆ ಬಡವರಿಗೆ ಕೊಡಿ. ಒಂದು 12 ಗುರುವಾರ ಕೊಡಿ. ಹಾಗೆ ಜಾಬ್ಗೆ ಬೇಕಾಗಿರ್ತಕ್ಕಂಥ ಒಂದು ಗ್ರಹ ಬುಧ ಆಗಿರೋದ್ರಿಂದ ಬಲಗೈ ಕಿರುಬೆರಳಲ್ಲಿ ಒಂದು ಎಮರಾಲ್ಡ್ ಹಾಕ್ಕೊಳ್ಳಿ. ನಿಮಗೆ ಜಾಬು ಸ್ವಲ್ಪ ಡಿಲೇ ಆದರೂ ಕೂಡ ಸಿಕ್ಕಿರೋದು ಕಚ್ಕೊಳ್ಳುತ್ತೆ. ಎಮರಾಲ್ಡ್ ಹಾಕ್ಕೊಳ್ಳಿ. ಬಟ್ ಅದರ ವೈವಾಹಿಕ ಜೀವನಕ್ಕೆ ಸ್ವಲ್ಪ ಎಫೆಕ್ಟು ನೆಗೆಟಿವ್ ಆಗುತ್ತೆ. ಆದರೂ ಕೂಡ ನೋಡಿ ಅಂಥ ಟೈಮಲ್ಲಿ ಅದನ್ನು ಬಿಚ್ಚಿ ಇಡ್ತಕ್ಕಂಥ ಒಂದು ಚಾನ್ಸಸ್ ಇರುತ್ತೆ. ಕೊರಳಿಗೆ 8 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಯರ್ ಮಾರ್ಚ್ ಆದಮೇಲೆ ಚೆನ್ನಾಗಿದೆ. ಈಗ ಸದ್ಯಕ್ಕೆ 2 to 3 months ಅಂತರ್ಭುಕ್ತಿಲಿ ಸ್ವಲ್ಪ ನಿಮಗೆ ಜಾಬ್ ಸಿಗುತ್ತೆ. ಲೆಸ್ ಪೇಯ್ಡ್ ಸ್ಯಾಲ್ರಿಗೆ ಜಾಯ್ನ್ ಆಗಿ ಮಾರ್ಚಿಂದ ಟೇಕ್ ಆಫ್ ಆಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅಥವಾ ಪರಿಹಾರ ಮಾರ್ಗ ಬೇಕಾದಲ್ಲಿ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ನಾವು ಬೆಂಗಳೂರಿಂದ ಕರೆ ಮಾಡ್ತಿರೋದು. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಮಗನ ಡೇಟ್ ಆಫ್ ಬರ್ತ್? 14th October 2009. 2009. ಟೈಮ್ 1:31 PM. 10:31 PM ರಾತ್ರಿ. ಹುಟ್ಟಿದ ಸ್ಥಳ? 1:31 ಮಧ್ಯಾಹ್ನ. 1:31 ಮಧ್ಯಾಹ್ನ 1:31. ಹೌದು ಮೇಡಮ್. ಹುಟ್ಟಿದ ಸ್ಥಳ? ಬೆಂಗಳೂರು. ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಒಂದು ಮುಂದಿನ ಓದ್ ಬಗ್ಗೆ ಕೇಳಬೇಕಾಗಿತ್ತು. ಏನು ಗುರುಜಿ ಅವರಿದ್ದಾರೆ, ಮಾತನಾಡಬಹುದು. ನಿಮ್ಮ ಡೇಟ್ ಆಫ್ ಬರ್ತ್ ನನಗೆ ಕೇಳಿಸಿಲ್ಲ, ದಯವಿಟ್ಟು ಇಯರ್ ಹೇಳಿ. 14 October 2009. 2009. ಟೈಮು? 1:31 ಮಧ್ಯಾಹ್ನ. 1:31 31 ಮಧ್ಯಾಹ್ನ. ಹುಟ್ಟಿದೂರು ಬೆಂಗಳೂರಾ? ಬೆಂಗಳೂರು. ಓಕೆ. 2009 ಇದೀರಾ ಲೈನಲ್ಲಿ? ಇಲ್ಲ, ಕಾಲ್ ಕಟ್ ಆಗಿದೆ. ಓಕೆ. ಈ ಕಾಂಬಿನೇಷನಲ್ಲಿ ಶುಕ್ರನ ಕಾಂಬಿನೇಷನ್ ಬಂದಿರತಕ್ಕಂಥದ್ದು 8, 5, 10, 8, 6, 9 ಬಂದಿರತಕ್ಕಂಥದ್ದು. ಯೂಶ್ವಲಿ 8 ಅಂತ ಬಂದಾಗ ನಾವು ಟೆಕ್ನಿಕಲ್ ಲೈನ್ ಅಂತ ಹೇಳ್ತೀವಿ ಅಥವಾ ಆಡಿಟಿಂಗ್ ಅಂತ ಹೇಳ್ತೀವಿ. ಟೆಕ್ನಿಕಲ್ ಇಲ್ಲ ಆಡಿಟಿಂಗ್ಗೆ ಹೋಗ್ತಕ್ಕಂಥದ್ದು. ಆದರೆ ಶುಕ್ರದಶ 9ನೇ ಮನೆ ಯಾವಾಗಲೂ ಕೂಡ ಫೇವರಬಲ್ ಆಗಿಲ್ಲ ಕೆಲಸಕ್ಕೆ. 9ನೇ ಮನೆ ಸ್ಟಡೀಸ್ ಚೆನ್ನಾಗಿ ಕೊಡುತ್ತೆ ಅಥವಾ ಕೆಲಸ ಕೊಡೋದಿಲ್ಲ. ಸೊ ಇಲ್ಲಿ ಮುಖ್ಯವಾಗಿ ಅವ್ರಿಗೆ ಅದನ್ನು ಮಾಡೋಣ, ಇದನ್ನು ಮಾಡೋಣ, ಇದನ್ನು ಮಾಡೋಣ, ಅದನ್ನು ಮಾಡೋಣ ಅಂತ ಕರೆಕ್ಟ್ ಲೈನಿಗೆ ಹೋಗೋಕ್ಕೆ ಭಾಳನೇ ಕಷ್ಟ. ಅವ್ರಿಗೆ ಮನಸ್ಸಲ್ಲಿ ಅದು ಮಾಡಬೇಕಾ, ಇದು ಮಾಡಬೇಕಾ, ಇದು ಮಾಡಬೇಕಾ, ಫಿಲಮ್ ಲೈನ್ಗೂ ಹೋಗ್ಬಿಡೋಣ ಅಂತ ಹೇಳ್ತಾರೆ. ಅಥವಾ ಇನ್ನೊಂದು ಏನು ಹೇಳ್ತಾರೆ, ನಾವು ಒಂದು ಶೋರೂಮ್ ಇಟ್ಬಿಡೋಣ, ಅಥವಾ ಸೇಲ್ಸ್ ಮಾಡಿಬಿಡೋಣ, ಅಥವಾ ಒಂದು ಬಿಸ್ನೆಸ್ ಮಾಡಿಬಿಡೋಣ, ಹೋಟ್ಲ್ ಇಟ್ಬಿಡೋಣ. ಅನೇಕ ವಿಚಾರಗಳಲ್ಲಿ ತಲೆ ಹಾಕಿ ಕೆಡಿಸ್ಕೊಳ್ತಾರೆ. ಬಟ್ ಯಾವುದು ಸಕ್ಸಸ್ ಆಗೋದಿಲ್ಲ. ಸಕ್ಸಸ್ ಆಗ್ತಕ್ಕಂಥದ್ದು ಒಂದೇ ಒಂದು ಲೈನಲ್ಲಿ ಟೆಕ್ನಾಲಜಿ ಯೂಸ್ ಮಾಡಬೇಕು. ಅದರಲ್ಲಿ ನೀವು ಸೈನ್ಸ್ ಮಾಡಿದರೆ ಸಾಫ್ಟ್ವೇರ್ಗೆ ಹೋಗಿ, ಇಲ್ಲ ಅಂದರೆ ಕಾಮರ್ಸ್ ಮಾಡಿದರೆ ನೀವು ಆಡಿಟಿಂಗ್ ಲೈನು, ಕಾಮರ್ಸ್ ಲೈನು. ಫೈನಲಿ ಯಾವುದು ನಾರ್ಮಲಾಗಿ ಓದಿಲ್ಲ. ಯಾಕಂದರೆ ಕೆಲವೊಂದು ಸತಿ ನಾವು ಹಿಂದಿನ ದಶಕಗಳಲ್ಲಿ 3, 6, 8ನೇ ಮನೆ ಬಂದಾಗ ಅಲ್ಲಿ ಫೈನಲ್ ಆಗಿ ಇನ್ಶೂರೆನ್ಸ್ ಸೆಕ್ಟರ್ ಈ ಲೈನಲ್ಲಿ ಅವರು ಬಿಸ್ನೆಸ್ಸಾರು ಮಾಡ್ಬೋದು, ಜಾಬಾರು ಮಾಡ್ಬೋದು. ಇಲ್ಲಿ ಹೈಯರ್ ಸ್ಟಡೀಸ್ ಮಾಡೋಕ್ಕೆ 9 ಮತ್ತು 8 ಕಾಂಬಿನೇಷನ್ ಸೂರ್ಯ ಇರೋದ್ರಿಂದ ಅವರಿಗೆ ಒಂದು ಕೊರಳಲ್ಲಿ 12 ಮುಖದ ರುದ್ರಾಕ್ಷಿ ಹಾಕಿ, ಹಾಗೆ 8, 6, 9 ಕಾಂಬಿನೇಷನ್ನು ಸ್ವಲ್ಪ ನೆಗೆಟಿವ್ ಇರೋದ್ರಿಂದ ಹೆಸರು ಕಾಳನ್ನು ಪ್ರತಿ ಬುಧವಾರ ದಾನ ಮಾಡಿ ಯಾವ ಲೈನ್ ಹೋಗಬೇಕು ಅಂತಿರುತ್ತೆ. ಮತ್ತು ಈ ಕಾಂಬಿನೇಷನ್ ಅವರು ಸ್ವಲ್ಪ IAS, UPS ಮಾಡಿಬಿಡ್ತೀನಿ ಅಂತ ಹೇಳಿ ಹೋಗ್ತಾರೆ. ಫೇಲ್ಯೂರ್ ಆಗಿ ಅವರ ಒಂದು ಡೈರೆಕ್ಷನ್ಸು ನೆಗೆಟಿವ್ ಬರುತ್ತೆ. ನೋಡ್ಕೊಳ್ಳಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ. ತಮ್ಮ ಹೆಸರು? ನಾನು ಬ್ಯಾಂಗ್ಳೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್? ಪ್ರಶ್ನೆ ಹತ್ರ ಹೋಗ್ತೀನಿ. ಓಕೆ, ಒಂದು ಸಂಖ್ಯೆಯನ್ನು ಹೇಳಬಹುದು? 249. 249. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಆಸ್ತಿ ವಿಷಯ ಕೇಳ್ತು. ಗುರುಜಿ ಅವರಿದ್ದಾರೆ, ಮಾತನಾಡಿ. ಏನು ವಿಚಾರ? ಆಸ್ತಿ ವಿಚಾರ ಗುರುಜಿ. ಪ್ರಾಪರ್ಟಿ. ಪ್ರಾಪರ್ಟಿಗೆ ನಾವು ಕಸ್ಪು 4 ನೋಡ್ತೀವಿ. ಸೊ ಇಲ್ಲಿ 4th ಕಸ್ಪು ವ್ಯಯ 12,
ಶನಿಯ ಒಂದು ಕಾಂಬಿನೇಷನ್ನು ಕೋರ್ಟ್ಗೂ ಹೋಗೋ ಸಾಧ್ಯತೆ ಇರುತ್ತೆ, ಲಾಸ್ ಆಫ್ ಪ್ರಾಪರ್ಟಿ ಅಂತಲೂ ಬರುತ್ತೆ. ಸ್ವಲ್ಪ ಕಾಂಪ್ರಮೈಸಿಂಗ್ ಹೋದರೆ ಬರ್ಬೋದು, ಯಾಕಂದರೆ 11 ಇರೋದ್ರಿಂದ. ಕ್ವಶನ್ ಏನು? ಅದೇ ಸರ್ ಗುರುಜಿ, ತಾಯಿ ಮನೆದು ಪ್ರಾಪರ್ಟಿ ಇದೆ, ಅವ್ರು ಕರೆಕ್ಟ್ ಆಗಿ ಏನು ಅಂತ ಹೇಳ್ತಾ ಇಲ್ಲ. ಹೇಳಿ. ತಾಯಿ ಕಡೆಯಿಂದಾನೇ ಅದಕ್ಕೋಸ್ಕರ ಸ್ವಲ್ಪ ಡೌಟ್ಫುಲ್ ಇರುತ್ತೆ. 12ನೇ ಮನೆ ಲಾಸ್ ಆಫ್ ಪ್ರಾಪರ್ಟಿ ಅಂತ ಕರಿತೀವಿ. 12ನೇ ಮನೆ ಲಾಸ್ ಆಫ್ ಪ್ರಾಪರ್ಟಿ, ನಿಮಗೆ ಪ್ರಾಪರ್ಟಿ ಸಿಗೋದು ಸ್ವಲ್ಪ ಕಷ್ಟವೇ. ಸೊ ಏನದು ಕೊಡಬೇಕಾ ಏನು ಸ್ವಲ್ಪ ಸ್ಪಷ್ಟವಾಗಿ ಮನಸ್ಸಿಂದ ಕ್ಲೀನಾಗಿ ಫಟ ಹೇಳಬೇಕು. ನಮ್ಮ ತಾಯಿ ಮನೆ ಕಡೆ ಒಳ್ಳೆ ಇನ್ಸ್ಟಾಲ್ಮೆಂಟಲ್ಲಿ ಹೇಳ್ತಿರಲ್ಲ. ಇಲ್ಲ ಸರ್ ಗುರುಜಿ, 4 ಜನಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ ಒಮ್ಮೆ, ಆಮೇಲೆ ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹಾಗೆ ಆಮೇಲೆ ಆ ಸತ್ಮೇಲೆ ಏನ್ ಬೇಕಾದ್ರೆ ಕಿತ್ತಾಡ್ಕೊಡಿ ಹಾಗೆ ಹೇಳ್ತಾರೆ. ಅದಕ್ಕೆ ಕರೆಕ್ಟ್ ಆಗಿ ಏನಂತ ಹೇಳ್ತಾ ಇಲ್ಲ ಅವ್ರು. ನೋಡಿ, ಕಿತ್ತಾಡ್ಕೊಳ್ಳಿ ಅಂತಾನೂ ಹೇಳ್ತಾರೆ. ನಾನು ಆಲ್ರೆಡಿ 12ನೇ ಮನೆ ತಾಯಿನೇ ಹೇಳ್ತಾರೆ, ನಾ ಸತ್ಮೇಲೆ 5 ತನ ಇರ್ಲಿ, ಆಮೇಲೆ ನೀವು ಸತ್ಮೇಲೆ ನೀವು 4 ಜನ ಕಿತ್ತಾಡ್ಕೊಳ್ಳಿ ಅಂತಾರೆ. ನಾನು ಹೇಳೋದು ತಪ್ಪಾಗುತ್ತೆ, ಅವರು ತೀರೋದ್ಮೇಲೆ ಇದು ಕ್ಲಿಯರ್ ಆಗೋದು. ಅರ್ಥ ಆಯ್ತಾ? ಆನ್ಸರ್ ಕೊಟ್ಟಿದ್ದೀನಿ. ಅಲ್ಲಿವರೆಗೂ ಸುಮ್ಮನಿದ್ಬಿಡಿ, ಅವ್ರು ಬದುಕಿರೋವರೆಗೂ ಸುಮ್ಮನಿರಿ. ಯಾಕಂದರೆ ಪ್ರಶ್ನೆ ಏನಿದೆ ನಾನು ಹೇಳಲೇಬೇಕಾಗುತ್ತೆ. ಓಕೆ, ನನ್ನ ತಪ್ಪಾಗ್ಬೋದೇನೋ, ಬಟ್ ಆದರೂ ಕೂಡ ಒಂದೇ ಒಂದು ಪ್ರಶ್ನೆ ಹೇಳ್ತೀನಿ. 12ನೇ ಮನೆ ಅಂದರೆ ಅದು ಡೆತ್ ಆಫ್ ಸಂಬಡಿ ಅಂತ ನಾವು ಕರಿತೀವಿ. ಡೆತ್ ಆದಮೇಲೆ ಲಾಭ ಬರುತ್ತೆ, 50-50 ಆಗ್ಬೋದು, ಕೋರ್ಟ್ಗೆ ಹೋಗಿ ಗಲಾಟೆ ಆಗ್ಬೋದು. ಸೊ ಸಮಥಿಂಗ್ ಆಲ್ ಲಾಸ್ ಆಫ್ ಹೌಸ್, ವೆಹಿಕಲ್, ಎಕ್ಸ್ಪೆಂಡಿಚರ್ ಹೌಸ್ ಎಲ್ಲ ತೋರಿಸ್ತಾ ಇದೆ ಕೆಳಗಡೆ. ಸೊ ಅದ್ರ ಮಾರ್ಗದಲ್ಲಿ ಹೋಗಿ, ಬಟ್ ಬಂದೇ ಬರುತ್ತೆ, ಡಿಲೇ ಆಗುತ್ತೆ. ಈಗ ಎಗರಾಡಿದ್ರೆ ಏನೂ ಸಿಗಲ್ಲ. ಮುಂದಿನ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕೂಡ ತೆಗೆದುಕೊಳ್ಳಬಹುದಾಗಿದೆ. ಇನ್ನು ಕರೆ ಮಾಡಿದಾಗ ನಿಮ್ಮ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳವನ್ನು ತಿಳಿಸ್ಕೊಡ್ಬೇಕಾಗುತ್ತೆ. ಆಕಸ್ಮಿಕವಾಗಿ ಇದು ಊರು ಕೂಡ ಗೊತ್ತಿಲ್ಲ ಅನ್ನೋದಾದರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬಹುದು. ಇದೇ ಮೇ 17ರಿಂದ 107ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಕೂಡ ಆರಂಭವಾಗ್ತಾ ಇದೆ. ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ನಿಮ್ಮಲ್ಲಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಬಹುದಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ಕ್ಲಾಸಸ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ತಮ್ಮ ಹೆಸರು ಮಾ? ನನ್ನ ಹೆಸರು ಯಶೋಧ ಅಂತ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಇನ್ನೊಮ್ಮೆ ಮಾತಾಡಿ. ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಕೇಳಿಸ್ತಾ ಇಲ್ಲ ಸರಿಯಾಗಿ. ಸ್ವಲ್ಪ ಟಿವಿ ಬಿಟ್ಟು ಹೊರಗೆ ಬಂದ್ಬಿಟ್ಟು ಮಾತಾಡ್ತೀರಾ? ಇಲ್ಲ, ಕರೆ ಕಟ್ ಆಗುತ್ತೆ. ಕೇಳಬೇಕಾಗಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್? 13/4/1978. 1978. ಅವರ ಹುಟ್ಟಿದ ಸಮಯ? ಬೆಳಿಗ್ಗೆ 6:05. ಬೆಳಿಗ್ಗೆ 6:05. ಹುಟ್ಟಿದ ಸ್ಥಳ? ಶಿವಮೊಗ್ಗ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅದೇ ಎಷ್ಟು ದುಡಿದ್ರು ಏನು ಕೈ ಹತ್ತುತ್ತಾ ಇಲ್ಲ, ಏನೂ ಇಲ್ಲ, ತುಂಬಾ ಪ್ರಾಬ್ಲಮ್ ಇದೆ. ಅದಕ್ಕೆ ಗುರುಜಿ ಅವರಿದ್ದಾರೆ, ಮಾತನಾಡಬಹುದಮ್ಮ. ಓಕೆ, ಅವ್ರಿಗೆ ನಡೀತಾ ಇರ್ತಕ್ಕಂಥ ದಶ ನೋಡೋಣ. 2015ರಿಂದ ಶನಿ ದಶ ನಡೀತಾ ಇದೆ, 34ವರೆಗೂ ಇದೆ. ಶನಿ ನಮಗೆ ಪ್ರಾಫಿಟ್ ಕೊಡ್ತಾನ ನೋಡಬೇಕು. ಶನಿ ಕಾಂಬಿನೇಷನ್ 8, 12, 12 ಎಲ್ಲ ಲಾಸ್ ಆಗಿ, ಸಾಲ ಆಗಿ, ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗೋ ಕಾಂಬಿನೇಷನ್ ಇದೆ. ವಿತೌಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಳ್ಳೆಯದು. ಸಾಲ ಕೊಟ್ಟರೆ ವಾಪಸ್ ಬರೋದಿಲ್ಲ, ಬಿಸ್ನೆಸ್ ಮಾಡಿದ್ರೂ ವಾಪಸ್ ಬರೋಲ್ಲ. ಸುಮ್ಮನೆ ಒಂದು ಕಡೆ ಕೆಲಸ ಮಾಡ್ಕೊಂಡಿರಬೇಕು. ಬಿಸ್ನೆಸ್ ಮಾಡಿದ್ರೂ ಕೂಡ ಇನ್ವೆಸ್ಟ್ಮೆಂಟ್ ಇಲ್ಲದೆ ಇರ್ತಕ್ಕಂಥದ್ದು ಮಾಡಬೇಕು. ಶನಿ ಕೃಷಿನ ಸ್ವಲ್ಪ ತೋರಿಸ್ತಕ್ಕಂಥದ್ದು. ಆ ಕೃಷಿಯಿಂದ ಬರ್ತಕ್ಕಂಥ ಲಾಭ ಪ್ಲಸ್ 12ನೇ ಮನೆ ಬರ್ತಕ್ಕಂಥದ್ದು ಕೇತುವಿಂದ ಸ್ವಲ್ಪ ಜ್ಯೋತಿಷ್ಯದ ರೀತಿ ಅಥವಾ ಯೋಗ ಅಥವಾ ಮೆಡಿಟೇಷನ್ನು ಅಥವಾ ಇನ್ನೊಬ್ಬರಿಗೆ ದಾರಿ ತೋರಿಸ್ತಕ್ಕಂಥ ಒಂದು ಏನಂತಾರೆ ಫಿಲಾಂಥ್ರಪಿ ಜಾಬು ಅಥವಾ ನಮ್ಮ ಈ ಒಂದು ಹ್ಯುಮ್ಯಾನಿಟೇರಿಯನ್ ಟ್ರಸ್ಟು, ಆ ಲೈನಲ್ಲಿ ಮಾತ್ರ ದುಡ್ಡು ಬರುತ್ತೆ. ಬೇರೆದಲ್ಲಿ ಯಾವುದರಲ್ಲೂ ದುಡ್ಡು ಬರಲ್ಲ. ಅವ್ರು ಇದಾರೋ ಏನೋ ಇಲ್ವೋ ಗೊತ್ತಿಲ್ಲ. ಇದ್ದೀರಾ? ಇಲ್ಲ, ಇಷ್ಟರಲ್ಲೇ ಲೈನ್ ಬರಿ. ಏನು ಕೆಲಸ ಮಾಡ್ತಾ ಇದ್ದಾರೆ? ಏನು ಮಾಡಲ್ಲ, ಅದೇನೋ ಟೂರ್ ಅಂತ ಟ್ರಾವೆಲ್ಸ್ ಅಲ್ಲಿ ಇದು ಮಾಡ್ತಾರೆ. ಟೂರ್ಸ್ ಅಂಡ್ ಟ್ರಾವೆಲ್ಸಾ? ಟ್ರಾವೆಲ್ಸ್ ಅಲ್ಲಿ ಟೂರ್ಸ್ ಮಟ್ಟ ಮಾಡ್ತಾರೆ. ಏನೋ ದುಡ್ಡು ಬರಲ್ಲ ಅದರಲ್ಲಿ. ಅಯ್ಯೋ, ಅದು ದಾನ ಧರ್ಮ ಜಾಸ್ತಿ ದಾನ ಧರ್ಮ ಜಾಸ್ತಿ. ಕೊಟ್ಟವ್ರು ಕೊಡ್ತಾರೆ, ಕೊಡ್ಬೇಕು. ನಾನು ಆಲ್ರೆಡಿ ಹೇಳಿದ್ನಲ್ಲ, ಅವರು ದಾನ ಧರ್ಮದಲ್ಲೇ ಇರಬೇಕು ಅವರು. ಓಕೆ, ಸೊ ದಾನ ದುಡ್ಡು ಮಾಡೋದು ಬೇಡ, ಕಿಡ್ನಿ ಮಾಡೋಕ್ಕೆ ಕೇಳಿ, ಕಣ್ಣು ಮಾಡೋಕ್ಕೆ ಕೇಳಿ, ಜಾಸ್ತಿ ಇದು ಕೇಳಿಸ್ಕೊಳ್ಳೋಕೆ ಕೇಳಿ ಅವ್ರಿಗೆ. ಅದು ದಾನ ಮಾಡೋಂಗಿದ್ರೆ ಕಿಡ್ನಿ ದಾನ ಮಾಡಬೇಕು. ಅವನ್ನ ಶ್ರೇಷ್ಠ ವ್ಯಕ್ತಿ ಅಂತೀವಿ. ಇರೋದು ದುಡಿಯೋದು, ಮಕ್ಕಳು ನೋಡ್ಕೊಳಕ್ಕೆ ಆಗದೆ ಇರೋದು, ಹೆಂಡ್ತಿನ ನೋಡೋಕ್ಕಾಗದೇ ಇರೋ ವಿಚಾರನ ಅಲ್ಲೋಗಿ ದುಡ್ಡು ಬಂದಿರೋ ದುಡ್ಡನ್ನ ದಾನ ಮಾಡ್ತಾರೆ. ಆ ಅಪ್ಪನಿಗೆ ಹೇಳಿ, ನಿಮ್ಮ ಅಪ್ಪನ ಹೆಸರೇನು, ನಿಮ್ಮ ಯಜಮಾನ್ರ ಹೆಸರು? ದಾನ ಮಾಡೋಂಗಿದ್ರೆ ಕಿಡ್ನಿ ದಾನ ಮಾಡಿ. ಯಾವುದೋ ಬಂದಿರೋ ದುಡ್ಡನ್ನ
ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ದಾನ ಮಾಡ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಯ ಕೃತ್ಯ ಅಂತ ಹೇಳ್ತಾರೆ. ಹೇಯ ಕೃತ್ಯ ತುಂಬ ಜನ ಗಂಡಸರು ಮಾಡ್ತಾರೆ. ಅದೇ ಮನೆಗೆ ಮಾರಿ ಪರರಿಗೆ ಇದು ಉಪಕಾರಿ ಅಂತ ಹೇಳ್ತಕ್ಕಂಥದ್ದು ಇದೇ ತಾತ್ಪರ್ಯದಲ್ಲಿ. ಫಸ್ಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಟೇಕ್ ಕೇರ್ ಆಫ್ ದಿ ಫ್ಯಾಮಿಲಿ ಫಸ್ಟ್, ಆಮೇಲೆ ಮಾಡಿ ದಾನ. ಮಿಕ್ಕದಾಗ ಮಾಡಿ, ಮಿಕ್ಕೇ ಇಲ್ಲ ಅದೇ ಮಾಡ್ತೀವಿ ಅಂತಂದರೆ ಕಷ್ಟ. ಸೊ 12ನೇ ಮನೆ ಕೇತು ಬಂದಿರೋದ್ರಿಂದ ಬಾಳೆಹಣ್ಣನ್ನು ನಿವಾಳಿಸಿ ಪ್ರತಿ ಗುರುವಾರ ದಾನ ಮಾಡಿ. ಹಾಗೆ ಜ್ಯೋತಿಷ್ಯ ಒಂದೇ ಅವ್ರಿಗೆ ದುಡ್ಡು ಕೊಡ್ತಕ್ಕಂಥದ್ದು, ಯೋಗ ಒಂದೇ, ಬಟ್ ಏಜ್ ಆಗೋಗಿದೆ, ಏನೂ ಮಾಡೋಕ್ಕಾಗಲ್ಲ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ, ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿದ್ದಾರೆ. 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಡಾಕ್ಟರೇಟ್ ಕೂಡ ಪಡೆದುಕೊಂಡಿದ್ದಾರೆ. ಇದೀಗ ವಿದ್ಯಾರ್ಥಿಗಳ ಅಭಿಪ್ರಾಯ ಏನು ಅನ್ನೋದನ್ನು ನೋಡ್ಕೊಂಡ್ಬರೋಣ. ನನ್ನ ಹೆಸರು ರಘು ಅಂತ. ನಾನು ನಕ್ಷತ್ರ ನಾಡಿ ಕಲ್ತಿದ್ದೀನಿ ಮತ್ತು ಹೈಯರ್ ಕ್ಲಾಸ್ ಕಲ್ತಿದ್ದೀನಿ. ಇದು ಆ್ಯಕ್ಚುಲಿ ಎಲ್ಲರೂ ಕಲಿಬೇಕಾಗಿರೋಂಥ ವಿದ್ಯೆ. ದಿನೇಶ್ ಗುರುಗಳು ತುಂಬ ಚೆನ್ನಾಗಿ ಪಾಠನ ಹೇಳ್ಕೊಡ್ತಾರೆ, ಎಲ್ಲರೂ ಕಲಿಬೇಕು. ಕಲಿಯೋದ್ರಿಂದ ನಮ್ಮ ಮುಂದೆ ಏನಾಗುತ್ತೆ ಅದನ್ನೆಲ್ಲ ಸ್ಪಷ್ಟವಾಗಿ ತಿಳ್ಕೊಬೋದು. ಅಲ್ಲದೆ ಈ ನನ್ನ ಅನಿಸಿಕೆ ಏನಂದರೆ, ಈ ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗೋರು, ಆಟೋ ಡ್ರೈವರ್ಗಳು, ಕ್ಯಾಬ್ ಡ್ರೈವರ್ಗಳು ಇವರೆಲ್ಲ ಕಲಿಯೋದ್ರಿಂದ ಸುಮ್ಮನೆ ಅನಾವಶ್ಯಕವಾಗಿ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ದುಡ್ಡನ್ನ ಹಾಳು ಮಾಡ್ಕೊಳ್ಳೋದನ್ನ ಸೇವ್ ಮಾಡ್ಕೊಬೋದು. ನಮಸ್ಕಾರ. ನಮಸ್ಕಾರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ. ಗುರುಜಿ ಅವ್ರು ಏನ್ ಹೇಳ್ಕೊಡ್ತಿದ್ದಾರೆ ಅದು ನಿಧಾನಕ್ಕೆ ಎಲ್ಲಾರ್ಗೂ ಅರ್ಥ ಆಗ್ತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇದೆ. ಆಪ್ ನೋಡ್ಕೊಂಡು ನಾವ್ ಹೆಂಗ್ ಕಲಿಬಹುದು ಅಂತ ಪ್ರಾಕ್ಟೀಸ್ ಮಾಡ್ತಿದ್ರೆ ನಿಜವಾಗ್ಲೂ ಅರ್ಥ ಆಗತ್ತೆ. ನಮ್ ಪ್ರಶ್ನೆ ಏನಿತ್ತು ನಾವು ನೋಡ್ಕೋಬಹುದು, ನಮ್ ಬಗ್ಗೆ ಫ್ಯೂಚರ್ ಏನಿದೆ ಅದನ್ನ ನಾವು ನೋಡ್ಕೋಬಹುದು. ಅವ್ರ ಆಶೀರ್ವಾದದಿಂದ ನಾವು ಮುಂದಕ್ಕೂ ಎಂದೆಂದಕ್ಕೂ ಕಾರ್ಯಕ್ರಮ ಮುಗಿಸುವ ಹಂತಕ್ಕೆ ತಲುಪುತ್ತೇವೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟ.